ಇನ್ನು ಮತ್ತೊಂದು ಕಡೆ ಅಶೋಕ್ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರ ಬೀಳಿಸುವ ಕೆಲಸ ಬಿಜೆಪಿ ಜೆಡಿಎಸ್ ಮಾಡಿಲ್ಲ, ಕಾಂಗ್ರೆಸ್ಸಿನಲ್ಲೇ ಸಿಎಂ ಸೀಟ್ಗಾಗಿ ಮ್ಯೂಸಿಕಲ್ ಚೇರ್ ನಡೀತಾ ಇದೆ ಅಂತ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್, ಪರಮೇಶ್ವರ್, ಖರ್ಗೆ, ಎಂಬಿ ಪಾಟೀಲ್ ಮಧ್ಯೆ ಪೈಪೋಟಿ ಇದೆ. ಯಾರನ್ನ ಸಿಎಂ ಮಾಡಬೇಕು ಅಂತ ಕಾಂಗ್ರೆಸ್ನಲ್ಲೇ ಚರ್ಚೆ ಆಗ್ತಾ ಇದೆ. ಮ್ಯೂಸಿಕಲ್ ಚೇರ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ ವಾಗ್ದಾಳಿ ನಡೆಸಿದ್ರು. ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ, 136 ಸೀಟ್ನ ಸುಭದ್ರ ಸರ್ಕಾರ ನಮ್ದು, ಇದನ್ನು ಅಸ್ಥಿರಗೊಳಿಸುವುದಕ್ಕೆ ಬಿಜೆಪಿ ಜೆಡಿಎಸ್ ಶ್ರಮ ಪಡ್ತಾ ಇದೆ, ಅಸಂವಿಧಾನಿಕವಾಗಿ ಮುಂದಾಗ್ತಾ ಇದೆ ಅಂತ ಇದಕ್ಕೆ ಟಕ್ಕರು ಕೊಟ್ಟಿದ್ದಾರೆ ಅಶೋಕ್. ಮತ್ತು ಜೆಡಿಎಸ್ ಸರ್ಕಾರವನ್ನ ಬೀಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನೋ ಆರೋಪವನ್ನು ಕೂಡ ಮಾಡಿದ್ದಾರೆ. ನಾವ್ಯಾರು ಬೀಳಿಸ್ತೀರಿ ಅಂತ ಎಲ್ಲೂ ಹೇಳೇ ಇಲ್ಲಲ್ಲ. ನಾವು MLA ಭೇಟಿ ಮಾಡಿಲ್ಲಲ್ಲ. ಯಾವ MLA ಕಾಂಗ್ರೆಸ್ MLA ಭೇಟಿ ಮಾಡಿದಿರಿ? ಅವ್ರ ಪಾರ್ಟಿಯವರು. ನಾನು ದಿನಪತ್ರಿಕೆಯಲ್ಲಿ, TV ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೀನಿ. ಅವಾಗೆ ಕುರ್ಚಿಗಳದ ಚೇರು, ಏನದು ಚೇರು, ಮ್ಯೂಸಿಕಲ್ ಚೇರ್ ನಡೀತಾ ಐತೆ, ಓಡಾಡ್ತಾ ಇದ್ದಾರೆ. ಇದಾದ್ಮೇಲೆ DK ಶಿವಕುಮಾರ, ಅದಾದ್ಮೇಲೆ ಪರಮೇಶ್ವರ, ಖರ್ಗೆ ಅವರು ಏಕಾಏಕಿ ಓಡ್ ಬಂದ್ಬಿಟ್ರು. ಖರ್ಗೆ ಅವರ, MB ಪಾಟೀಲ್ರ, ಜಾರಕಿಹೊಳಿ ಅವರ, ಜಮೀರ, KJ ಜಾರ್ಜ್ ಅವರ, ಏನ್ ಬಹಳ ಜನ ಓಡಾಡ್ತಾನೆ ಅವ್ರೆ. ಒಂಥರ ಮ್ಯೂಸಿಕಲ್ ಚೇರ್ ಅವ್ರ ಪಾರ್ಟಿಯಲ್ಲಿ ಗೊಂದಲ ಇರುವಂತದ್ದು. ಈಗಾಗಲೇ ಸಿದ್ದರಾಮಯ್ಯ ಆದ್ಮೇಲೆ ಯಾರು ಮಾಡಬೇಕು ಅನ್ನೋ ಚರ್ಚೆನೂ ಕೂಡ ಕಾಂಗ್ರೆಸ್ಸಿನ MLAಗಳಲ್ಲಿ ಬಹು ಚರ್ಚಿತವಾದಂಥ ವಿಚಾರ. ಬಿಜೆಪಿಯಲ್ಲೂ ನಾವು ಏನು ಚರ್ಚೆ ಮಾಡಿಲ್ಲ. ಯಾರಾದ್ರೆ ನಮ್ಗೇನಂತೆ, ನಾವೇನು ಸರ್ಕಾರನ ಬೀಳಿಸ್ತೀರಿ ಅಂತ ಎಲ್ಲೂ ಹೇಳಿಲ್ಲ, ಬೀಳಿಸುವಂತ ಅವಶ್ಯಕತೆನೂ ಇಲ್ಲ. ಅವ್ರು ಗೌರವಯುತವಾಗಿ ಅವರು ಸರ್ಕಾರ ನಡೆಸಿದ್ರೆ ಜನನೂ ಕೂಡ ಇಷ್ಟಪಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.